ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಅಂತರ್ಜಾಲದಲ್ಲಿ ಕನ್ನಡ ಬಳಸಿ, ಬೆಳೆಸಿ, ಉಳಿಸೋಣ. ಲೇಖಕರು ಅವಿನಾಶ್ ಬಿ. ಕೋವಿಡ್ ಟೈಮಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಮ್ಮೆಲ್ಲರಿಗೂ ಎಷ್ಟು ಯೂಸ್ಫುಲ್ ಆಯಿತು ಅನ್ನೋದನ್ನು ಈ ಒಂದು ಪಠ್ಯದಲ್ಲಿ ನೋಡೋಣ. ಕೋವಿಡ್ ಅನ್ನೋ ಸಂಕಷ್ಟ ಕಾಲದಲ್ಲಿ ಎಲ್ಲರೂ ದೂರ ಇದ್ದು ಅಂತರವನ್ನು ಕಾಯ್ದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಕಾರಣ ಆರೋಗ್ಯದ ಸುರಕ್ಷತೆ ಮತ್ತು ಕೊರೋನಾ ವೈರಸ್ ಎಲ್ಲ ಕಡೆ ಹರಡದಂತೆ ನೋಡ್ಕೊಳ್ಳೋದು. ಹಾಗಾಗಿ ಮನೆಯಲ್ಲೇ ಇದ್ದು ಕೆಲಸ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ಆಗ ಗರಿಷ್ಠ ಮಟ್ಟದಲ್ಲಿ ತಂತ್ರಜ್ಞಾನವನ್ನು ಬಳಸಿ ಮನೆಯಿಂದಲೇ ಕೆಲಸ ಮಾಡುವಂತಹ ಸಂದರ್ಭ ಎಲ್ಲರಿಗೂ ಒದಗಿ ಬರುತ್ತೆ. ಆಗ ಎಲ್ಲರೂ ಮ್ಯಾಕ್ಸಿಮಮ್ ಟೆಕ್ನಾಲಜಿಯನ್ನು ಬಳಸಿರೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿದೆ. ಎಲ್ಲರೂ ಎಲ್ಲಿರ್ತಾರೋ ಅಲ್ಲಿಂದನೇ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ದು ಜಾಲತಾಣ ಅಂದರೆ ಇಂಟರ್ನೆಟ್. ಆ ಸಂದರ್ಭದಲ್ಲಿ ತಂತ್ರಜ್ಞಾನ ಉತ್ತುಂಗದ ಸ್ಥಿತಿಯಲ್ಲಿ ಇತ್ತು. ಅಂದರೆ ಟೆಕ್ನಾಲಜಿ ಹ್ಯಾವ್ ರೀಚ್ಡ್ ದೇರ್ ಪೀಕ್. ಭಾರತದ ಬೇರೆ ಭಾಷೆಗಳಂತೆ ಕನ್ನಡವೂ ಕೂಡ ಇಂಟರ್ನೆಟ್ ಅಂತರ್ಜಾಲವನ್ನು ಬಳಸುವುದರಲ್ಲಿ, ಉಪಯೋಗಿಸುವುದರಲ್ಲಿ ಕನ್ನಡ ಉತ್ತಮವಾದ ಪ್ರಗತಿಯನ್ನು ಸಾಧಿಸಿದೆ. ಒಂದು ಸಮಯದಲ್ಲಿ ದಕ್ಷಿಣ ಭಾರತದ ತಮಿಳು, ಮಲಯಾಳಂ, ತೆಲುಗುಗೆ ಹೋಲಿಕೆ ಮಾಡಿದ್ರೆ ಕನ್ನಡ ಅಷ್ಟೊಂದು ಚುರುಕಾಗಿರಲಿಲ್ಲ. ಇದಕ್ಕೆ ಕಾರಣ ತಮಗೆ ಬೇಕಾದಂಥ ಮಾಹಿತಿಯನ್ನು ಹುಡುಕೋದ್ರಲ್ಲಿ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸೋದ್ರಲ್ಲಿ ಸ್ವಲ್ಪ ಹಿಂದೆ ಇತ್ತು. ಆದರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಕನ್ನಡ ತುಂಬ ಏರುಗತಿಯಲ್ಲಿ ದಾಪುಗಾಲನ್ನು ಇಡ್ತಾ ಇದೆ. ಗೊಂದಲಗಳಿಗೆ ಮೂಲ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇತರ ಭಾಷೆಗಳಿಗೆ ಹೋಲಿಸಿದರೆ ಜಾಲತಾಣದಲ್ಲಿ ಕನ್ನಡದ ಬಳಕೆಯ ವೇಗ ಕಡಿಮೆ ಇತ್ತು. ಯಾಕೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸಂವಹನಕ್ಕೆ ಹೆಚ್ಚಾಗಿ ಬಳಕೆಯಾಗುತ್ತಿದ್ದಂತಹ ಕಿರು ಸಂದೇಶ ಯುಗದಲ್ಲಿ ಕನ್ನಡವನ್ನು ಆಂಗ್ಲ ಲಿಪಿಯಲ್ಲೇ ಬರೆದು ಸಂದೇಶವನ್ನು ಕಳಿಸ್ತಾ ಇದ್ದಿದ್ದು ಜನರಿಗೆ ಒಂದು ರೀತಿಯ ಅಭ್ಯಾಸವಾಗಿತ್ತು. ಅಂದರೆ ಕಮ್ಯುನಿಕೇಷನ್ಗಾಗಿ ಬಳಸ್ತಿದ್ದಂಥ SMS ಅಲ್ಲಿ ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷಲ್ಲೇ ಟೈಪ್ ಮಾಡಿ ಕಳಿಸ್ತಾ ಇದ್ರು. ನಮ್ಮ ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳಿದೆಯಲ್ಲ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಇವರುಗಳು ಸಹ ತಮ್ಮ ಭಾಷೆಯ ಸೆಂಟೆನ್ಸನ್ನು ಇಂಗ್ಲೀಷಲ್ಲೇ ಟೈಪ್ ಮಾಡಿ ಕಳಿಸ್ತಾ ಇದ್ರು. ಮೊದಲೆರಡು ದಶಕಗಳಿಂದ ಕನ್ನಡದಲ್ಲಿ ನುಡಿ, ಬರಹ, ಲಿಪಿ ಮೊದಲಾದವುಗಳನ್ನು ಫಾಂಟ್ಗಳಾಗಿ ಬಳಕೆಯನ್ನು ಮಾಡ್ತಾಯಿದ್ರು. ಈ ಶತಮಾನದ ಮೊದಲ ದಶಕದ ಅವಧಿಯಲ್ಲಿ ಹಲವು ಜಾಲತಾಣಗಳು ಅಂದರೆ ವೆಬ್ಸೈಟ್ಗಳು ಈ ನುಡಿ ಬರಹ ಅಥವಾ ಶ್ರೀಲಿಪಿಗಳಲ್ಲಿ ಇದು ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ತಿದ್ರು ಅಥವಾ ಅವುಗಳ ಪರಿವರ್ತಿತ ರೂಪಗಳಲ್ಲೇ ಲೇಖನಗಳನ್ನು ಉಣಬಡಿಸ್ತಾ ಇದ್ದರು. ಅಂದರೆ ನುಡಿ ಬರಹ ಅಥವಾ ಲಿಪಿ ಇದು ಎರಡರಲ್ಲಿ ಒಂದನ್ನು ಬಳಸ್ತಾ ಇದ್ದರು. ಇಲ್ಲ ಅಂದರೆ ಇದು ಎರಡರಲ್ಲೇ ಎಷ್ಟೊಂದು ಚೇಂಜಸನ್ನು ಅಂದರೆ ರೂಪಾಂತರ ಆಗಿರುವಂತಹ ಲೇಖನಗಳು ಅಂದರೆ ಆರ್ಟಿಕಲನ್ನು ವೆಬ್ಸೈಟ್ ಅವರು ಯೂಸ್ ಮಾಡ್ತಾ ಇದ್ರು. ಅಂದರೆ ಇಲ್ಲಿ ವೆಬ್ಸೈಟ್ಗಳು ಅಂದರೆ ಜಾಲತಾಣದಲ್ಲಿ ಲೇಖನಗಳನ್ನು ಬರೆಯೋದಕ್ಕೆ ಅಂದರೆ ಆರ್ಟಿಕಲನ್ನು ಬರೆಯೋದಕ್ಕೆ ಇಲ್ಲಿ ಮೇಲೆ ಹೇಳಿದ್ದೀವಲ್ಲ ಏನೆಲ್ಲ ನಾವು ಯೂಸ್ ಮಾಡ್ತಿದ್ವಿ ಅಂದರೆ ನುಡಿ, ಬರಹ ಮತ್ತು ಲಿಪಿ ಮತ್ತು ಇದರಲ್ಲೂ ಸಹ ಎಷ್ಟೊಂದು ಚೇಂಜಸ್ ಆಗಿರುತ್ತಲ್ವ. ಇದನ್ನೆಲ್ಲ ಕಂಪ್ಯೂಟರಲ್ಲಿ ಓದಬೇಕು ಅಂದರೆ ಓದುಗಾರರು ಕಂಪ್ಯೂಟರಲ್ಲಿ ಯಾವ ರೀತಿ ಓದ್ತಾ ಇದ್ರು ಅಂದರೆ ಅದರ ಒಂದು ತಂತ್ರಜ್ಞಾನ ಇರಬೇಕಿತ್ತು. ಅಂದರೆ ಆ ಟೆಕ್ನಾಲಜಿ ಬಗ್ಗೆ ಅವರು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದು ಫಾಂಟ್ ಆಧಾರಿತವಾಗಿರಬೇಕಾಗಿತ್ತು. ಆಗ ಮಾತ್ರ ಕಂಪ್ಯೂಟರಲ್ಲಿ ಓದುಗಾರರು ಓದೋದಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು. ಈ ಮೇಲೆ ಹೇಳಿದಂಥ ಎಲ್ಲ ಪ್ರಾಬ್ಲಮ್ಗಳು ಯೂನಿಕೋಡ್ ಅನ್ನೋ ಒಂದು ಶಿಷ್ಟತೆ ಬಂದ ಮೇಲೆ ಎಲ್ಲವೂ ಬದಲಾಗುತ್ತೆ. ಯಾರೆಲ್ಲ ನಮ್ಮ ಕನ್ನಡಿಗರು ಬ್ಲಾಕ್ ಮಾಡ್ತಿದ್ರಲ್ಲ ಅವರೆಲ್ಲ ಸಹ ಈ ಯೂನಿಕೋಡನ್ನು ಒಪ್ಕೊಳ್ತಾರೆ. ಅದನ್ನು ಯೂಸ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ನ ಅಂದರೆ ಅದ್ಭುತವಾದ ಬರವಣಿಗೆಗಳನ್ನು ಅಂತರ್ಜಾಲದಲ್ಲಿ ಹಂಚ್ಕೊಳ್ತಾರೆ. ಅಂದರೆ ಇಂಟರ್ನೆಟ್ಟಲ್ಲಿ ಶೇರ್ ಮಾಡ್ಕೊಳ್ತಾರೆ. ಈ ಇಂಟರ್ನೆಟ್ಟಲ್ಲಿ ಕನ್ನಡಿಗರು ಈ ಯೂನಿಕೋಡಿಗೆ ಪರಿವರ್ತನೆಯಾಗೋದಕ್ಕೆ ಅಂದರೆ ಹೊಂದ್ಕೊಂಡು ಹೋಗೋದಕ್ಕೆ ತುಂಬ ಸಮಯವನ್ನು ತಗೊಳ್ತಾರೆ. ಇದನ್ನು ಇಲ್ಲಿ ಗಮನಿಸಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ.
ಈಗಲೂ ಸಹ ಅನೇಕರು ನುಡಿ ಬರಹ ತಂತ್ರಜ್ಞಾನವನ್ನೇ ಬಳಸಿ ಇಲ್ಲಿ ಫಾಂಟ್ ಅಂದರೆ ಅಕ್ಷರ ನೆನ್ಪಿಟ್ಕೊಳ್ಳಿ, ಅದರಲ್ಲೇ ಟೈಪ್ ಮಾಡಿ ಕನ್ವರ್ಷನ್ ಅಂದರೆ ಯೂನಿಕೋಡ್ಗೆ ಪರಿವರ್ತನೆ ಮಾಡಿ ಈಗಲೂ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಲೂ ಸಹ ಕನ್ನಡವನ್ನು ಯಾವ ರೀತಿ ಟೈಪ್ ಮಾಡಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ ಅನ್ನೋದನ್ನು ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಬ್ಲಾಗ್ ಅಂತ ಇದೆ, ಮೇ ಬಿ ಅದು ಬ್ಲಾಗ್ ಅಥವಾ ವ್ಲಾಗ್ ಆಗಿರಬೇಕು ಅಂತ ನನಗನ್ನಿಸುತ್ತೆ, ಆದರೆ ಗೊತ್ತಿಲ್ಲ. ಬುಕ್ಕಲ್ಲಿ ಏನಿದೆಯೋ ಅದನ್ನು ನಾನು ಮಾತ್ರ ಓದಿದ್ದೀನಿ. ಅರಿವಿನ ಕೊರತೆ. ಇಲ್ಲಿ ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯೂನಿಕೋಡ್ ಅನ್ನುವ ಯಾವುದೇ ತಂತ್ರಾಂಶ ಇಲ್ಲದೇ ಇದ್ದರೂ ಸಹ ಕಂಪ್ಯೂಟರ್, ಮೊಬೈಲ್, ಟ್ಯಾಬ್ಲೆಟ್ ಇನ್ನೂ ಅನೇಕ ಸಾಧನಗಳಲ್ಲಿ ಅಕ್ಷರಗಳನ್ನು ನೇರವಾಗಿ ಟೈಪ್ ಮಾಡ್ಬೋದು ಅನ್ನುವ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇರೋದಕ್ಕೆ ಈ ರೀತಿಯ ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ತಿದ್ವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಲೂ ಸಹ ಕನ್ನಡಿಗರು ತಮ್ಮ SMS ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷಲ್ಲೇ ಟೈಪ್ ಮಾಡಿ ಕಳಿಸ್ತಾ ಇರೋದನ್ನು ನಾವು ಈಗಲೂ ನೋಡ್ಬೋದಾಗಿದೆ. ಅದಕ್ಕೆ ತಮಾಷೆಯಾಗಿ ಕಂಗ್ಲೀಷ್ ಅಂತ ಕರೀತಾರೆ. ಜೊತೆಗೆ ಫೇಸ್ಬುಕ್, ಟ್ವಿಟ್ಟರ್ ಇಲ್ಲಿ ಸಹ ಕಂಗ್ಲೀಷನ್ನು ಬರಹ ರೂಪದಲ್ಲಿ ಟೈಪ್ ಮಾಡಿ ಕಾಮೆಂಟನ್ನು ಕಳಿಸೋದು ನಾವು ಈಗಲೂ ನೋಡ್ತಾ ಇದ್ದೀವಿ. ಈ ರೀತಿ ಪರಿಸ್ಥಿತಿ ಇರೋದಕ್ಕೆ ಕಾರಣ ಬರುತ್ತಿರುವಂಥ ಹೊಸ ಟೆಕ್ನಾಲಜಿಯನ್ನು ತಿಳ್ಕೊಂಡು ಅದನ್ನು ಉಪಯೋಗ ಮಾಡದೇ ಇರೋದೇ ಕಾರಣ ಆಗಿದೆ. ಎರಡನೆಯದು ಅರಿವಿನ ಕೊರತೆ, ಅಂದರೆ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರೋದು, ಅದರ ಬಗ್ಗೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡದೇ ಇರೋದು ಸಹ ಒಂದು ಕಾರಣ ಆಗಿರಬಹುದು. ಅದೆಷ್ಟೋ ಜಾಗೃತ ಕನ್ನಡಿಗರು ಪದೇ ಪದೇ ಆನ್ಲೈನಲ್ಲಿ ಜನರನ್ನು ಎಚ್ಚರ ಮಾಡ್ತಾನೇ ಇದ್ದಾರೆ ಮತ್ತು ಕಂಗ್ಲೀಷ್ ಬರೆಯುವವರನ್ನು ಲೇವಡಿ ಮಾಡಿದರೂ ಸಹ ಸರಿ ದಾರಿಗೆ ತರುವಂಥ ಪ್ರಯತ್ನ ಇನ್ನೂ ಆಗಬೇಕಾಗಿದೆ. ಜನರು ಕನ್ನಡವನ್ನು ಹೆಚ್ಚಾಗಿ ಉಪಯೋಗಿಸಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಇಂಟರ್ನೆಟ್ಟಲ್ಲಿ, ಅದರಲ್ಲೂ ವಿಶೇಷವಾಗಿ ಫೇಸ್ಬುಕ್ ಅಥವಾ ಯಾವುದೇ ವೆಬ್ಸೈಟ್ಗಳಲ್ಲಿ ಕನ್ನಡವನ್ನು ಬೆರಳಚ್ಚಿಸುವ ಆಯ್ಕೆಯನ್ನು ಅದರ ಜೊತೆಯಲ್ಲೇ ನೀಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಆರಾಮವಾಗಿ ಕನ್ನಡವನ್ನು ಟೈಪ್ ಮಾಡುವಂಥ ವ್ಯವಸ್ಥೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ವೆಬ್ಸೈಟ್ಗಳಲ್ಲಾಗ್ಬೋದು ಅಥವಾ ಫೇಸ್ಬುಕ್ಕಲ್ಲಾಗ್ಬೋದು. ಸ್ಮಾರ್ಟ್ಫೋನುಗಳಲ್ಲಿ ಕನ್ನಡದ ಸಾಕಷ್ಟು ಕಿಳಿ ಮನೆಗಳು ಲಭ್ಯವಿದೆ. ಅಂದರೆ ಫೋನ್ನಲ್ಲಿರುವಂಥ ಕೀಬೋರ್ಡಿಂದ ಕನ್ನಡವನ್ನು ಆರಾಮವಾಗಿ ಟೈಪ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿಕೋಡ್ ವ್ಯವಸ್ಥೆ ಇದ್ದರೂ ಸಹ ಹಳೆಯ ತಂತ್ರಜ್ಞಾನದ ಮೂಲಕವೇ ಫಾಂಟ್ಗಳನ್ನು ಟೈಪ್ ಮಾಡೋದು ಸರಿಯಲ್ಲ, ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸುವುದು ಉತ್ತಮ ಅನ್ನುವುದು ಇವರ ಅಭಿಪ್ರಾಯ. ತಪ್ಪು ಕನ್ನಡದ ಬಳಕೆಯ ಅಪಾಯ. ಇಲ್ಲಿ ಅನುವಾದ ಅಂದರೆ ಟ್ರಾನ್ಸ್ಲೇಟ್ ನೆನ್ಪಿಟ್ಕೊಳ್ಳಿ. ಅನುವಾದ ತಂತ್ರಜ್ಞಾನದಲ್ಲೂ ಸಾಕಷ್ಟು ಬದಲಾವಣೆಯಾಗಿದೆ. ಆದರೆ ಇಂಗ್ಲಿಷ್ ವಾಕ್ಯ ಶೈಲಿಗೂ ಕನ್ನಡ ವಾಕ್ಯ ರಚನೆಗೂ ಸಾಕಷ್ಟು ವ್ಯತ್ಯಾಸವಿರುತ್ತೆ. ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಕೆಲವೊಂದು ಸಲ ಕನ್ನಡದಲ್ಲೇ ಬೇರೆ ಅರ್ಥ ಕೊಡುತ್ತೆ, ಇಂಗ್ಲೀಷಲ್ಲಿ ಬೇರೆ ಅರ್ಥವನ್ನು ಕೊಡುತ್ತೆ. ಯಾಂತ್ರೀಕೃತವಾಗಿ ತಂತ್ರಜ್ಞಾನದಲ್ಲಿ ಅನುವಾದ ಮಾಡುವಾಗ ಗರಿಷ್ಠ ತಪ್ಪುಗಳು, ಇಂಗ್ಲೀಷ್ ಪದಗಳು ಆ ಒಂದು ಸಿಚುವೇಶನ್ ತಕ್ಕಂತೆ ಅರ್ಥ ಮಾಡಿಕೊಂಡು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದೇ ಒಂದು ಪ್ರಶ್ನೆಯಾಗುತ್ತೆ. ಒಂದು ನಿರ್ದಿಷ್ಟ ವಾಕ್ಯದ ಮತ್ತೊಂದು ರೂಪದ ಅನುವಾದವನ್ನು ತೋರಿಸಿದರೆ ಪರಿಹಾರ ದೊರೆಯುತ್ತೆ, ಆದರೂ ಅಲ್ಲಿ ಕನ್ನಡ ಅನ್ನೋದು ಎಲ್ಲಿ ಉಳಿಯುತ್ತೆ ಅನ್ನುವ ಪ್ರಶ್ನೆ. ಕನ್ನಡದ ಸೆಂಟೆನ್ಸನ್ನು ಅನುವಾದ ಮಾಡಿದಾಗ ಆ ಇಂಗ್ಲೀಷ್ ಪದವನ್ನು ಓದ್ಕೊಂಡು ಸ್ವಲ್ಪ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತರ್ಜಾಲದಲ್ಲಿ ಹುಡುಕಾಡಿದ್ರೆ ತಪ್ಪು ಪದ ಪ್ರಯೋಗ ಮಾಡಿರೋದು ಕಂಡುಬರುತ್ತೆ. ಈ ರೀತಿಯಾದಂಥ ಅನುವಾದವನ್ನು ಗಮನದಲ್ಲಿಟ್ಕೊಂಡು ಒಂದು ದಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ TS ನಾಗಾಭರಣ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅಧಿಕೃತ ಆಡಳಿತ ಭಾಷೆಯನ್ನು ಸರಿಯಾಗಿ ಬಳಸಲು ಬಾರದಂತಹ ಇಲಾಖೆ ಮತ್ತು ಅಧಿಕಾರಿಗಳು ಮುಂದಿನ ಯುವ ಪೀಳಿಗೆಗೆ ಯಾವ ರೀತಿಯ ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾರೆ. ಇದು ಒಂದು ರೀತಿ ಯೋಚನೆ ಮಾಡುವಂಥ ವಿಷಯನೂ ಹೌದು. ಎಲ್ಲರೂ ಕನ್ನಡವನ್ನು ಬಳಸ್ತಾ ಇದ್ದಾರೆ, ಬಳಸಬೇಕು ಅನ್ನೋದು ನಿಜ. ಆದರೆ ಕನ್ನಡ ಬಳಕೆಯ ಗುಣಮಟ್ಟ, ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಗಮನ ಇಟ್ಕೊಳ್ಬೇಕು. ಅಂತರ್ಜಾಲದಲ್ಲಿ ಅಂದರೆ ಇಂಟರ್ನೆಟ್ಟಲ್ಲಿ
ತಪ್ಪಾದಂಥ ಕನ್ನಡದ ಪದಗಳನ್ನು ನಾವು ಸೇರಿಸ್ತಾ ಹೋದರೆ ಇದರ ಪರಿಣಾಮದಿಂದ ಕನ್ನಡದ ಭವಿಷ್ಯಕ್ಕೆ ಅಪಾಯವಾಗುವಂಥ ಸಾಧ್ಯತೆ ಇದೆ. ಎಕ್ಸಾಂಪಲ್ ನೋಡೋದಾದರೆ, ಹಬ್ಬ ಹರಿದಿನಗಳು ಬಂದಾಗ ಶುಭಾಶಯಗಳು ಅಂತರ್ಜಾಲದಲ್ಲಿ ಹರಿದು ಬರುತ್ತೆ. ಅಂದರೆ ನಾವೆಲ್ಲರೂ ವಿಶಸ್ಸನ್ನು ಕಳಿಸ್ತೀವಲ್ಲ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ನಾವು ಶುಭಾಶಯಗಳನ್ನು ಕನ್ನಡದಲ್ಲಿ ಕಳಿಸ್ತೀವಿ ನಿಜ. ಈ ಕನ್ನಡ ಪದ ಬಳಕೆ ತಪ್ಪಾಗದಂತೆ ನೋಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಈ ರೀತಿಯ ಪ್ರಶ್ನೆ ಬರೋದಕ್ಕೆ ಕಾರಣ, ಅಂತರ್ಜಾಲದಲ್ಲಿ ಕನ್ನಡ ತಪ್ಪು ಪದಗಳು ಸೇರಿಕೊಂಡಾಗ ಮುಂದಿನ ಪೀಳಿಗೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅವರು ಆ ಪದವನ್ನೇ ಬಳಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ರೀತಿಯ ತಪ್ಪು ಆಗಬಾರ್ದು ಅನ್ನೋದು ಇವರ ಉದ್ದೇಶ. ನೆಕ್ಸ್ಟ್, ಮೊಬೈಲ್ ಫೋನ್ಗಳು. ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನುಗಳು ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತಾ ಇದೆ. ಈ ಕಾರಣದಿಂದ ಅಂತರ್ಜಾಲದಲ್ಲಿ ಕನ್ನಡ ಬಳಕೆ ವೇಗ ಹೆಚ್ಚಾಗಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉನ್ನತವಾದಂಥ ಕೆಲಸದಲ್ಲಿ ಇರುವಂಥ ವ್ಯಕ್ತಿಗಳು ಕನ್ನಡ ಸೇವೆಗಳಿಗಾಗಿ ಕನ್ನಡದಲ್ಲಿ ಟೈಪ್ ಮಾಡುವಂಥ ಕೀಲಿಮಣಿಗಳ ಆ್ಯಪ್ಗಳು ನಮಗೆ ದೊರೆಯುತ್ತೆ. ಕೀಲಿಮಣಿ ಅಂದರೆ ಕೀಬೋರ್ಡ್ಸ್ ಟೈಪ್ ಮಾಡೋದಕ್ಕೆ. ಕನ್ನಡವನ್ನು ಟೈಪ್ ಮಾಡೋದಕ್ಕೆ ಅಂತ ಇರುವ ಅನೇಕ ಆ್ಯಪ್ಗಳು ನಮಗೆ ಅಪ್ಲಿಕೇಶನ್ ರೂಪದಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸಾಧನಗಳಿಗೆ ಪ್ಲೇಸ್ಟೋರಿನಲ್ಲಿ ಕನ್ನಡ ಕೀಬೋರ್ಡ್ ಅಂತ ಹುಡುಕ್ತಾ ಹೋದರೆ ನಮಗೆ ಸುಮಾರು 100 ಆ್ಯಪ್ಗಳು ಸಿಗುತ್ತೆ. ಇದರಲ್ಲಿ ನಮ್ಮ ಕನ್ನಡದವರು ಕಂಡುಹಿಡಿದಂತಹ ಕನ್ನಡದ ಕೀಲಿಮಣಿ ನಮಗೆ ಸಿಗುತ್ತೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಪಿಕಾರ್, ಸ್ವರಚಕ್ರ, ಪದ, ಗೂಗಲ್ ಇಂಡಿಕ್ ಕೀಲಿಮಣಿಗಳು, ಅನೇಕ ಕನ್ನಡದ ಕೀಲಿಮಣಿಗಳು ನಮಗೆ ಮೊಬೈಲ್ ಫೋನಲ್ಲಿ ಸಿಗುತ್ತೆ. ಇದರಿಂದ ಕನ್ನಡವನ್ನು ಟೈಪ್ ಮಾಡೋದಕ್ಕೆ ತುಂಬಾ ಈಸಿಯಾಗಿದೆ. ಭಾರತದ ಇತರ ಭಾಷೆಗಳಂತೆ ಕನ್ನಡವೂ ಕೂಡ 2 ದಶಕಗಳಲ್ಲಿ ಅಗಾಧವಾದ ಪ್ರಗತಿಯನ್ನು ಸಾಧಿಸಿದೆ. ಕನ್ನಡದಲ್ಲಿ ಟೈಪ್ ಮಾಡಿ ಏನೇ ಹುಡುಕಿದ್ರೂ ಲಕ್ಷಾಂತರ ಪುಟಗಳು ನಮಗೆ ಸಿಗುತ್ತೆ. ಇದಕ್ಕೆ ಕನ್ನಡಿಗರ ಶ್ರಮವೇ ಮುಖ್ಯವಾದ ಕಾರಣವಾಗಿದೆ. ಇಂಗ್ಲಿಷಿನಿಂದ ಕನ್ನಡಕ್ಕೆ ಅನುವಾದ ಮಾಡುವಂಥ ಟೆಕ್ನಾಲಜಿ ದಿನದಿಂದ ದಿನಕ್ಕೆ ತುಂಬ ಸುಧಾರಣೆ ಆಗ್ತಾ ಇದೆ. ಗೂಗಲ್, ಮೈಕ್ರೋಸಾಫ್ಟ್ ಮುಂತಾದ ತಂತ್ರಜ್ಞಾನದ ದಿಗ್ಗಜ ಕಂಪನಿಗಳು ಜೊತೆಗೆ ಕನ್ನಡಿಗ ಟೆಕ್ಕಿಗಳು ಕೂಡ ಕನ್ನಡವನ್ನು ಅಂತರ್ಜಾಲ ಪರದೆಯ ಮೇಲೆ ನೇರವಾಗಿ ಟೈಪ್ ಮಾಡಲು ಕೀಬೋರ್ಡ್ ತಂತ್ರಾಂಶಗಳನ್ನು ರೂಪಿಸಿದ್ದಾರೆ. ಅಂದರೆ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಕನ್ನಡವನ್ನು ನೇರವಾಗಿ ಟೈಪ್ ಮಾಡಬಹುದು. ಅಂತರ್ಜಾಲದಲ್ಲಿ ಹೆಚ್ಚಲಿದೆ ಕನ್ನಡದ ಸಾಧ್ಯತೆ. 2020 ಮೇ ತಿಂಗಳಲ್ಲಿ ಬಿಡುಗಡೆಯಾದಂಥ ಭಾರತೀಯ ಇಂಟರ್ನೆಟ್ ಮೊಬೈಲ್ ಒಕ್ಕೂಟ ಅಂದರೆ IAMAI 2019 ವರದಿ ಪ್ರಕಾರ, ಅಂದರೆ 2019ನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಅದರ ಪ್ರಕಾರ ಅಂದರೆ ಭಾರತದಲ್ಲಿ ಎಷ್ಟು ಜನ ಇಂಟರ್ನೆಟ್ಟನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 50.40 ಕೋಟಿ ಜನ ಇಂಟರ್ನೆಟ್ಟನ್ನು ಸಕ್ರಿಯವಾಗಿ ಬಳಸ್ತಾ ಇದ್ದಾರೆ. 12 ವರ್ಷಕ್ಕಿಂತ ಮೇಲ್ಪಟ್ಟವರು ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಅಂದರೆ 43.3 ಕೋಟಿಯಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಹಾಗೆ 7.10 ಕೋಟಿ ಮಂದಿ 5ರಿಂದ 11 ವರ್ಷದೊಳಗಿನ ಮಕ್ಕಳಾಗಿರ್ತಾರೆ. ಅಂತರ್ಜಾಲವನ್ನು ನಾವು ಎಷ್ಟು ಅವಲಂಬಿಸ್ತಾ ಇದ್ದೀವಿ, ಡಿಪೆಂಡ್ ಆಗ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಹಿಂದೆ ಸಿಟಿಯಲ್ಲಿ ಮಾತ್ರ ಇಂಟರ್ನೆಟ್ಟನ್ನು ಯೂಸ್ ಮಾಡ್ತಿದ್ರು ಅನ್ನೋದಿತ್ತು. ಆದರೆ ಈಗ ಆ ಸಂದರ್ಭ ಬದಲಾಗಿ ಸ್ಮಾರ್ಟ್ಫೋನ್ ಬಂದ ಮೇಲೆ ಗ್ರಾಮೀಣ ಪ್ರದೇಶದ ಜನರು ಸಹ ಇಂಟರ್ನೆಟ್ಟನ್ನು ತುಂಬ ವೇಗವಾಗಿ ಬಳಕೆ ಮಾಡ್ತಿದ್ದಾರೆ. ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. IAMAI ವರದಿ ಪ್ರಕಾರ ಸಾಮಾನ್ಯವಾಗಿ ಪುರುಷರು ಮಾತ್ರ ಅಂತರ್ಜಾಲವನ್ನು ತುಂಬ ಬಳಸ್ತಾ ಇದ್ರು ಅನ್ನೋದಿತ್ತು. ಆದರೆ 2019ರಲ್ಲಿ ಸುಮಾರು 2.6 ಕೋಟಿ ಮಹಿಳಾ ಬಳಕೆದಾರರು ಸಹ ಅಂತರ್ಜಾಲವನ್ನು ಬಳಸ್ತಾ ಇದ್ದಾರೆ. ಮಹಿಳೆಯರ ಸಂಖ್ಯೆ 20% ಅಷ್ಟು ಏರಿಕೆ ಆಗಿದೆ. ನೆಕ್ಸ್ಟ್, ಅಂತರ್ಜಾಲದಲ್ಲಿ ಕನ್ನಡ ಬಳಸಿ ಬೆಳೆಸಿ ಉಳಿಸೋಣ. ಸರ್ಕಾರವು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಹಾಗೆ ಎಲ್ಲ ಇಲಾಖೆಗಳಲ್ಲೂ ಸಹ ಯೂನಿಕೋಡ್ಗಳನ್ನು ಬಳಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಅನೇಕ ಕನ್ನಡಿಗರು ಆಗ್ರಹಿಸ್ತಾ ಬಂದಿದ್ದಾರೆ. ಎಲ್ಲ ಮಾಹಿತಿಗಳು, ಎಲ್ಲ ಆನ್ಲೈನ್ ಸೇವೆಗಳು ಕನ್ನಡಿಗರಿಗೆ ಯೂನಿಕೋಡ್
ಕನ್ನಡದಲ್ಲೇ ದೊರೆಯುವಂತಾದರೆ ಕನ್ನಡದ ಬೆಳವಣಿಗೆ ಸಮೃದ್ಧಿಯಾಗುತ್ತದೆ. ಜೊತೆಗೆ ಕನ್ನಡವನ್ನು ಟೈಪ್ ಮಾಡುವಂಥ ಅಭ್ಯಾಸ ಸಹ ಬೆಳೆಯುತ್ತೆ. ಈಗಾಗಲೇ ಜಾಲತಾಣಗಳ ಹೆಸರುಗಳು ಕೂಡ ಆಯಾ ಭಾಷೆಗಳಲ್ಲೇ ದೊರೆಯುವುದರಿಂದ ಇಮೇಲ್ ಸಂವಹನವು ಸಂಪೂರ್ಣ ಕನ್ನಡ ಇಮೇಲ್ ವಿಳಾಸಗಳ ಮೂಲಕವೇ ಸಿಗುತ್ತೆ. ನಾವಿನ್ನು ಜಾಲತಾಣವನ್ನು ಪರಿಪೂರ್ಣವಾಗಿ ಕನ್ನಡಮಯವಾಗಿ ಮಾಡೋದು ನಮ್ಮ ಕೆಲಸ ಆಗಬೇಕು. ಆ ಕೆಲಸದಿಂದ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಉಳಿಬಾರದು ಅಂತ ಹೇಳ್ತಾ ಇದ್ದಾರೆ. ಬಳಕೆದಾರರು ಕನ್ನಡದ ವಿಷಯಗಳನ್ನು ಧ್ವನಿ, ಪಠ್ಯ, ದೃಶ್ಯ ಮಾಧ್ಯಮಗಳ ರೂಪದಲ್ಲಿ ಬಳಸುತ್ತಾ ಹೋದರೆ ಅಂತರ್ಜಾಲದಲ್ಲಿ ಕನ್ನಡ ಬೆಳೆಯುವುದರಲ್ಲಿ ಸಂದೇಹವಿಲ್ಲ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.